ಹಾಯ್ ವೀಕ್ಷಕರೇ, ನಾನು ನಿಮ್ಮೊಂದಿಗೆ ಗೌತಮ್. ಈ ಗೌತಮ್ ಅನ್ನೋ ಹೆಸರು ಕೇಳಿದ ತಕ್ಷಣ ಯಾರು ಇವರು ನನಗೆ ಹೊಸದಾಗಿ ಪರಿಚಯ ಆಗ್ತಾರೆ ಈ ಒಂದು ಸೀನಲ್ಲಿ ಅನ್ನೋ ಒಂದು ನಿಮಗೆ ನೆನಪಾಗುತ್ತಲ್ವ. ಅದಕ್ಕೂ ಚಿಕ್ಕದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಸೊ ನಾನು ಪರಿಚಯ ಮಾಡ್ಕೊಳ್ಳೋದಕ್ಕೂ ಒಂದು ಕಾರಣ ಇತ್ತು. ಕಾರಣ ಎಂಥದ್ದು, ನಮ್ಮದೇ ಆದ ಒಂದು ಆಸೆ ಆಕಾಂಕ್ಷೆಗಳಿಂದ ನೀವು ನೋಡ್ತಾ ಇದ್ದೀರಲ್ಲ. ಸೊ ನಿಮಗೂ ಒಂದು ಯಾವುದೋ ಒಂದು ರೀತಿಯಲ್ಲಿ ಆಸೆ ಹುಟ್ಕೊಳ್ಳುತ್ತೆ. ಅದೇ ಥರ ನನಗೂ ಒಂದು ಆಸೆ ಹುಟ್ಕೊಂಡಾಗೆ ನಾನು ಯಾವುದೋ ಒಂದು ಸಂಸ್ಥೆಯನ್ನು ಹುಡುಕ್ತಾ ಇದ್ದೆ. ಸಂಸ್ಥೆ ಅಂದರೆ ಎಂಥ ಸಂಸ್ಥೆ? ತರಬೇತಿ ಸಂಸ್ಥೆ. ತರಬೇತಿ ಎಂಥದ್ದು? ಅಭಿನಯ, ಆಮೇಲೆ ನಿರ್ದೇಶನ, ನಂತರ RJ DJ. ಅಂದರೆ ನಾವು ಇವತ್ತಿನ ದಿನ ಬೆಳಗ್ಗೆ ಆದರೆ FM ಅಲ್ಲಿ ಏನು ಕೇಳ್ತಾ ಇರ್ತೀವಿ ಹಾಡುಗಳನ್ನ, ವಿಷಯಗಳನ್ನ, ಹೊಸ ಹೊಸ ವಿಷಯಗಳನ್ನ, ವಾರ್ತೆಗಳನ್ನ, ಮುಖ್ಯಮಂತ್ರಿ ಒಂದು ವಿಧಾನಸಭೆಯಲ್ಲಿ ಮಾಡ್ತಕ್ಕಂಥ ಚರ್ಚೆಯ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ಯಾವಾಗ ನಾವು ತಿಳ್ಕೊಳ್ಳೋಕೆ ಇಷ್ಟಪಟ್ಟಾಗೆ, ಸೊ ಕೆಲವೊಂದು ವಿಷಯಗಳನ್ನ ಯಾವುದ್ರ ಮುಖಾಂತರ ಹಾಕ್ತಾರೋ ಅಂತ ಉಟ್ಕೋಬೇಕಾದಾಗೆ ಏನು ಮಾಡಬೇಕು ಅದೊಂದು ರೀತಿಯಲ್ಲಿ ಒಂದು RJ ಅಂತ ಹೇಳ್ತಾರೆ. ಸೊ ಇವೆಲ್ಲ ಮಾಡಬೇಕಂದ್ರೆ ಒಂದು ಸಂಸ್ಥೆ, ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹೊಸ ಹೊಸ ಕಲಾವಿದರು ಉಟ್ಕೋತಾರೆ. ಆ ಸಂಸ್ಥೆಯಲ್ಲಿ ಉಟ್ಕೊಂಡಾಗೆ ಹೊಸ ಕಲಾವಿದರಿಗೆ ಸಂಸ್ಥೆಯಲ್ಲಿಂದಲೇ ಹೊರ ಬರ್ತಾರೆ. ಆ ಸಂಸ್ಥೆ ಎಲ್ಲಿದೆ, ಹೇಗಿದೆ ಅಂತ ನಾವು ಹುಡ್ಕೋದಕ್ಕೆ ಹೋದಾಗೆ ನನಗೊಂದು ಅದ್ಭುತವಾದ ಒಂದು ವಿಷಯ ಹೊಳಿತು. ಯಾಕೆ ನಾನು ಯಾವುದೋ ಒಂದು ಸಂಸ್ಥೆನ ಹುಡುಕಬಾರ್ದು, ನಾನು ಹುಡುಕೊಂಡು ಯಾಕೆ ನಾನು ಮಾಡಬಾರ್ದು ಅಂತ ಅನ್ನಿಸ್ದಾಗೆ ನನಗೆ ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತಲೇ ವೆಬ್ಸೈಟಲ್ಲಿ ನೋಡಿದೆ. ಸೊ ನನಗೆ ಅವಾಗೆ ಒಂದು ಯೋಚನೆ ಬಂತು, ಯಾಕೆ ನಾವು ಸಂಸ್ಥೆನ ನೋಡಿದೆ, ಯಾಕೆ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಏನದರ ಒಂದು ಅವರ ಒಂದು ಮಹತ್ವ ಏನು, ಕ್ಯಾಲಿಬರ್ ಎಂಥದ್ದು, ಆ ಸಂಗಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಇರ್ತಕ್ಕಂಥ ಒಂದು ಮಹತ್ವ ಎಂಥದ್ದು ಅಂತ ತಿಳ್ಕೊಳ್ಳೋದಕ್ಕೆ ಆಸೆ ಪಟ್ಟಾಗೆ ನನಗೆ ದಿನಗತ್ಯವಾಗಿ ದಿನಗಳ ನಂತರ ನನಗೆ ಗೊತ್ತಾಯಿತು. ಸೊ ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ದೊಡ್ಡದಾಗಿ ಹೆಸರಿನಲ್ಲಿ ನನಗೆ ಒಬ್ಬರು ಪರಿಚಯ ಆದರು. ಸೊ ಅವ್ರು ಪರಿಚಯ ಮಾಡ್ಕೊಂಡಾಗೆ ನನಗೆ ಹೇಳಿದರು, ನಾನು ಸಾಮಾನ್ಯವಾಗಿ ನಾವೆಲ್ಲರೂ ಎಲ್ಲೇ ಹೋದರೆ ಸರ್ ಇದು ಏನು ಸರ್ ಆಫೀಸು, ಯಾವುದಕ್ಕೆ ಸಂಬಂಧಪಡುತ್ತೆ, ಹೀಗೆಲ್ಲ ನಾವು ಎನ್ಕ್ವೈರಿ ಮಾಡಿದಾಗ ಅವರು ನನಗೆ ಒಂದು ಸಣ್ಣದಾಗಿ ಪರಿಚಯ ಹೇಳಿದರು. ಸೊ ಇಲ್ಲೆಲ್ಲ ನಿಮಗೆ ಹೊಸ ಪ್ರತಿಭೆಗಳಿಗೆ, ಹೊಸ ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಅವರು ನನಗೆ ಹೇಳಿದಾಗೆ ಒಂಥರ ನನಗೆ ದಿಗ್ಭ್ರಮೆ. ಯಾಕಪ್ಪ ಅಂದರೆ ಕೋರ್ಸಸ್ ಮಾಡೋದಕ್ಕೆ ಇಂಥ ಒಂದು ಸಂಸ್ಥೆಗಳು ಇದ್ದಾವೆಲ್ಲ. ಸೊ ಹಂಗಂದರೆ ನಾವು ಡೈರೆಕ್ಟಾಗಿ ಸಿನಿಮಾಗೆ ಹೋಗೋದಕ್ಕೆ ಆಗಲ್ಲ. ಸೊ ಪ್ರತಿಭೆಗಳು ನಾವು ಉಟ್ಕೋಬೇಕು ಅಂತ ನಾವು ಅನ್ನಿಸ್ದಾಗೆ ನಮ್ಮಲ್ಲಿ ಒಂದು ಹೊಸ ಪ್ರತಿಭೆ ಇದೆ ಅಂತಂತ ನಾವು ತೋರಿಸ್ಕೊಳ್ಳೋಕ್ಕೆ ಸಮಾಜಕ್ಕೆ ಅಂತ ನಾವು ಯಾವಾಗ ಇಷ್ಟಪಡ್ತೀವೋ ಸಂಸ್ಥೆ ಇಲ್ಲೊಂದಿದೆ ಅನ್ನೋ ಒಂದು ಯೋಚನೆ ತಕ್ಷಣ ಹೊಳಿತು. ಆ ದೂರದರ್ಶನದಲ್ಲಿ ಒಂದು ಸೀನ್ ನೋಡ್ತಾ ಇರಬೇಕಾದ್ರೆ ನನಗೊಂದು ನೆನಪಾಯಿತು. ಸಾಮಾನ್ಯವಾಗಿ ನಾವು ಎಲ್ಲರೂ ಒಂದು ಯಾವುದೋ ಒಂದು ಸೀನ್ ನೋಡ್ತೀವಿ, ಸೀರಿಯಲ್ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಧಾರಾವಾಹಿ ಒಳಗಡೆ ನೋಡಿದಾಗ ಒಬ್ಬ ಹುಡುಗಿ ಒಬ್ಬನ ಲವ್ ಮಾಡ್ತಾ ಇರ್ತಾಳೆ. ಅವನು ಹೋಗ್ಬಿಟ್ಟು ಲವ್ ಎಷ್ಟು ದಿನದಿಂದ ನೀನು ಲವ್ ಮಾಡ್ತೀನಿ ಅನ್ಕೊಂಡು ಒಂದು ದಿನ ಅದು ರೆಸ್ಪಾನ್ಸ್ ತೋರಿಸಿದೇನೋ ಅವಳು ಅನ್ನೋ ಒಂದು ಸಿಚುವೇಶನ್ಗೆ ನೋಡಿದಾಗೆ ಅರೆ ಆ ಹುಡುಗಿ ನನಗೆ ಯಾಕೆ ಹೇಳ್ಬಾರ್ದು ಅನ್ನೋ ಒಂದು ಸಿಚುವೇಶನ್ ಉಂಟು. ಅದೇ ಸೀನ್ ವಿರುದ್ಧವಾಗಿ ಅವನೇ ಅವಳನ್ನ ಇನ್ನೊಬ್ಬನ ಬೇರೆ ರೀತಿಯಲ್ಲಿ ಒಬ್ಬ ಕಲಾವಿದ ಇನ್ನೊಬ್ಬಳನ್ನ ಟ್ರೈ ಮಾಡ್ತಾ ಇದ್ದಾನೆ, ಅಂದರೆ ಪ್ರಪೋಸಲ್ ಮಾಡ್ತಾ ಇದ್ದಾನೆ ಒಬ್ಬ ಹೆಣ್ಣಿಗೆ ಅಂದರೆ ಒಬ್ಬ ಹುಡುಗಿಗೆ. ಸೊ ಅವಳಲ್ಲಿ ಒಂದು ಅಭಿನಯನ ನಾವು ಕಣ್ಣಾರ ಕಂಡಾಗೆ ಅರೆ ಅಂಥ ಸಿಚುವೇಶನ್ ನಮಗೆ ಯಾಕೆ ಬರಬಾರ್ದಾಗಿತ್ತು ಅನಿಸುತ್ತೆ. ಆದರೆ ಬರಬೇಕಂದ್ರೆ ನಾವು ಮಾಡಬೇಕಾದ್ದು ಒಂದೇ ಒಂದು ಕಾರ್ಯ ಏನಪ್ಪ ಅಂದರೆ ಯಾವುದೋ ಸಂಸ್ಥೆಯಲ್ಲಿ ಸೇರಿಕೊಂಡು ಆ ಸಂಸ್ಥೆಯ ಒಂದು ಮಹತ್ವವೇನು, ಅಲ್ಲಿರ್ತಕ್ಕಂಥ ಮೂಲಭೂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳ್ಬೋದು. ಸೊ ಅಲ್ಲಿ ಏನಿದೆ, ಏನು ಹೇಳುತ್ತೆ, ಒಂದು ಅಭಿನಯಕ್ಕೆ ಬಂದಾಗ ಯಾವುದನ್ನು ಏನು ಮಾಡಬೇಕಾಗುತ್ತೆ ಅನ್ನೋ ಒಂದು ಸಿಚುವೇಶನ್ ನಾವು ಯೋಚನೆ ಮಾಡಿದಾಗ ನನಗೆ ಒಂದು ಅಭಿನಯ ಅನ್ನೋ ಒಂದು ಸಣ್ಣದಾಗಿ ಒಂದು ಕ್ಲೂ ಸಿಕ್ತು. ಅಭಿನಯ ಮಾಡಬೇಕು ನೀವು. ಅಭಿನಯ ಮಾಡಿದಾಗೆ ನಿಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಆ್ಯಕ್ಟಿಂಗ್ ಗೊತ್ತಾಗುತ್ತೆ. ಸೊ ಒಂದು ಯಾವುದೇ ಒಂದು ಪಾತ್ರಕ್ಕೆ ನಾವು ಆ್ಯಕ್ಟಿಂಗ್ ಅಂತ ಬಂದಾಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಸನ್ನಿವೇಶನ ನಾವು ತಗೊಂಡಾಗೆ ಹೇಗೆ ಹೇಳಬೇಕು, ಯಾಕೆ ಹೇಳಬೇಕು ಅನ್ನೋದು ಮನದಟ್ಟವಾಗಿ ಹೇಳೋದಕ್ಕೋಸ್ಕರ ಒಬ್ಬ ಮಾಸ್ಟರ್ ಬೇಕು. ಸೊ ಮಾಸ್ಟ್ರು ಇಲ್ಲದೇ ಇವತ್ತು ಏನೂ ಕಲಿಯೋಕ್ಕಾಗಲ್ಲ. ಓಕೆ, ಯಾವುದೇ ಒಂದು ವಿಭಾಗದಲ್ಲಿ ನೀವು ಯೋಚನೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಒಂದು ಮಹತ್ವ ಎಂಥದ್ದಪ್ಪ ಅಂತಂದರೆ ಗುರುವಿಂದ ಶಿಷ್ಯ, ಶಿಷ್ಯದಿಂದ ಗುರು. ಓಕೆ, ಈ ಥರ ತುಂಬ
ಚಾನ್ಸಸ್ ಇರ್ತವೆ. ಸೊ ಹೀಗೆ ನಾವು ಹೇಳ್ಕೊತಾ ಹೋದರೆ ತುಂಬ ಇರುತ್ತೆ. ಈ ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಚಿಕ್ಕದಾಗಿ ಒಂದು ಹೇಳ್ಬಿಡ್ತೀನಿ, ಜಾಸ್ತಿ ನಿಮಗೆ ಬೇಡ ಅನಿಸ್ತಾ ಇದೆ. ಸೊ ನಾನು ಕಂಡಂತೆ ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ತುಂಬ 15 ವರ್ಷದ ಒಂದು ಸಂಸ್ಥೆ. ಈ 15 ವರ್ಷದ ಸಂಸ್ಥೆಯಲ್ಲಿ ಸುಮಾರು ಒಂದು 16 ಜನ ಇಲ್ಲಿ ಸಂಸ್ಥೆಯ ಒಂದು ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ಒಂದು ತಿಂಗಳಿಗೆ ನಮ್ಮ ಒಂದು ಸಂಸ್ಥೆಯಲ್ಲಿ ಚೇಂಬರಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಸೊ ಯಾವ್ಯಾವ ಒಂದು ನಮ್ಮ ಸಂಸ್ಥೆಯಲ್ಲಿ ಅಭಿನಯ ಪಡ್ತಿರ್ತಕ್ಕಂಥ ಹೊಸ ಪ್ರತಿಭೆಗಳು, ಹೊಸ ಕಲಾವಿದರು ಯಾವ ರೀತಿಯಲ್ಲಿ ಅವರು ಒಂದು ಅಭಿನಯವನ್ನು ಮಾಡಬಲ್ಲರು, ಏನೇನು ಅವ್ರು ಪಡ್ಕೊಂಡಿದ್ದಾರೆ, ಯಾವುದೇ ನಿರ್ದೇಶನ ಆಗಿರ್ಬೋದು ಅಥವಾ ಒಂದು ಪಾತ್ರಕ್ಕೆ ಸಂಬಂಧಪಟ್ಟ ಅಭಿನಯವಾಗಿರ್ಬೋದು, ಸಿನಿಮಾಟೋಗ್ರಫಿ ಅಂತ ಹೇಳ್ತೀವಿ, ಅಂದರೆ ಛಾಯಾಗ್ರಾಹಕ ಬೇಕಾಗತಕ್ಕಂಥ ಒಂದು ಕೆಲಸ ನಿರ್ವಹಣೆ, ಜೊತೆಗೆ ಇನ್ನೂ ಕೆಲವೊಂದು ಒಂದು ತರಬೇತಿನೂ ಇದೆ. ಸೊ ಡ್ಯಾನ್ಸ್ ಇದೆ, ಮ್ಯೂಸಿಕ್ ಇದೆ, ಆ್ಯಕ್ಟಿಂಗು, ಆಮೇಲೆ ಡೈರೆಕ್ಷನು. ಸೊ ಇವೆಲ್ಲವೂ ನಾನು ಒಟ್ಟೊಟ್ಟಿಗೆ ನಿಮಗೆ ಹೇಳೋದ್ರಿಂದ ಸೊ ಇದು ನಿಮಗೆ ಜಸ್ಟ್ ಕ್ಲೂ ಆಗಿ ಒಂದು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಸಾಧ್ಯವಾದಷ್ಟು ನೀವು ನಮ್ಮ ಸಂಸ್ಥೆಗೆ ನೀವು ಒಮ್ಮೆ ಭೇಟಿ ಕೊಡಿ, ನಂತರ ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ನಮ್ಮ ಸಂಸ್ಥೆ ಇಲ್ಲಿ ಅಡ್ರೆಸ್ ಬಂದ್ಬಿಟ್ಟು ಬಸವನಗುಡಿ, 4th ಹೌಸ್, ಮಾಡಲ್ ಸ್ಟ್ರೀಟ್, ನಂತರ ಬಸವನಗುಡಿ ಏರಿಯಲ್ಲಿ ಬರ್ತಕ್ಕಂಥ